Hello DCT aspirants. DCT 2026 provisional fee structure ನ ಈಗಾಗಲೇ KE ಅಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೀವು ನೋಡಬಹುದು KE ಒಳಗೆ ಈ provisional fee structure ಅಂತ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಈ ನೋಟಿಫಿಕೇಶನ್ ಸಿಗುತ್ತೆ. ಈ ಏನ್ ಫೀ ಸ್ಟ್ರಕ್ಚರ್ ಹೇಳ್ತಾರೆ ಫಸ್ಟ್ ಜನರಲ್ ಮೆರಿಟ್ GM ಅಂದ್ರೆ ಜನರಲ್ ಮೆರಿಟ್ 2A 2B 3A 3B. ಸೊ ಈ ಕ್ಯಾಟಗರಿ ರಿಸರ್ವೇಶನ್ ಇರೋದವ್ರಿಗೆ ಮತ್ತು SC/ST ಆಗಿದ್ದು ಅವರ ಆನ್ಯುವಲ್ ಇನ್ಕಮ್ ಅಬೌವ್ 10 lakhs ಇದ್ರೆ ಮತ್ತು ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಅಬೌವ್ 2.5 lakh ಇದ್ರೆ ಅವರಿಗೆ ಈ ಕಾಲಮ್ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲ SC/ST ಆಗಿದ್ದು ಅವ್ರದ್ದು ಆನ್ಯುವಲ್ ಇನ್ಕಮ್ ಪೇರೆಂಟ್ಸಿನ ಆನ್ಯುವಲ್ ಇನ್ಕಮ್ 10 lakhs ಗಿಂತ ಬಿಲೋ ಇತ್ತು ಅಂತ ಅಂದ್ರೆ ಅವಾಗ ಈ ಕಾಲಮ್ ಅಪ್ಲಿಕೇಬಲ್ ಆಗುತ್ತೆ. ಕ್ಯಾಟಗರಿ 1 ಆಗಿದ್ದು ಆನ್ಯುವಲ್ ಇನ್ಕಮ್ 2.5 lakh ಗಿಂತ ಒಳಗಡೆ ಇದ್ರೆ ಈ ಕಾಲಮ್ ಅಪ್ಲೈ ಆಗುತ್ತೆ. ಸೊ ಈಗ ನೋಡೋಣ GM 2A 2B 3A 3B SC/ST ಅಬೌಟ್ 10 lakh ಅವರಿಗೆಲ್ಲ. ಸೊ ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಕಾಲೇಜಸ್. ಸೊ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಆಗಿದ್ರೆ ಅವರಿಗೆ 46,350 rupees ಆಗುತ್ತೆ. ಸಪೋಸ್ SC/ST ಆಗಿದ್ರೆ 0 rupees ಅಂದ್ರೆ KEಗೆ ಯಾವ ಫೀಸ್ ಪೇ ಮಾಡೋ ಹಾಗಿರಲ್ಲ. ಇನ್ನು ಕ್ಯಾಟಗರಿ 1 ಅಪ್ ಟು 2.5 lakh ಆಗಿದ್ರೆ 22,200 rupees ಪೇ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಆಲ್ ದ ಬ್ರಾಂಚಸ್ ಎಕ್ಸೆಪ್ಟೆಡ್ ಇಲ್ಲಿ ಮೆನ್ಷನ್ ಮಾಡಿರೋ ಬ್ರಾಂಚಸ್ಗಳನ್ನ ಬಿಟ್ಟು ಅಂದರೆ ಮೆಕ್ಯಾನಿಕಲ್ಲು, ಟೆಕ್ಸ್ಟೈಲು, ಸಿಲ್ಕ್, ಟೆಕ್ನಾಲಜಿ, ಸಿವಿಲ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಈ ಬ್ರಾಂಚಸ್ ಅವರಿಗೆ ಸೊ ಇಲ್ಲಿ ಏನಿದೆ 29,250 rupees ಆಗಿರುತ್ತೆ. ಜನರಲ್ ಕ್ಯಾಟಗರಿ GM ಇರ್ಬೋದು, ಕ್ಯಾಟಗರಿ ರಿಸರ್ವೇಶನ್ SC/ST ಮತ್ತೆ ಕ್ಯಾಟಗರಿ 1 ಅಬೋವ್ ದ ಇನ್ಕಮ್ ಲಿಮಿಟ್ ಇರೋರಿಗೆ 29,350 rupees. ಈ ಬ್ರಾಂಚಸ್ ನ ಬಿಟ್ಟು ಅಂದ್ರೆ EC, CS, ENT ಬೇರೆ ಬ್ರಾಂಚಸ್ ಏನಿದಾವೆ ಎಲ್ಲ ಹೊಸ ಹೊಸ ಬ್ರಾಂಚಸ್ ಇದಾವಲ್ವಾ, ರೋಬೋಟಿಕ್ಸ್ ಇರ್ಬೋದು, ಆ ಥರದ ಎಲ್ಲ ಬ್ರಾಂಚಸ್ಗಳಿಗೆ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಈ ಫೀ ಸ್ಟ್ರಕ್ಚರ್ ಇರುತ್ತೆ. ಇನ್ನು ಈ ಮೆಕ್ಕು ಟೆಕ್ಸ್ಟೈಲು ಈ ಪರ್ಟಿಕ್ಯುಲರ್ ಬ್ರಾಂಚಸ್ ಅವ್ರಿಗೆ ಕ್ಯಾಟಗರಿ 1 ಬಿಲೋ ಅಪ್ ಟು 2.5 lakh ಅವ್ರಿಗೆ 17,160 rupees ಫೀಸ್ ಆಗುತ್ತೆ. ಇನ್ನು ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್. ಸೊ ಏಡೆಡ್ ಅಂದರೆ ಅನ್ಏಡೆಡ್ ಅಂದ್ರೇನು, ಪ್ರೈವೇಟ್ ಕಾಲೇಜ್ ಅಂದ್ರೇನು ಈಗಾಗಲೇ ನಮ್ಮ TJ ಅಕಾಡೆಮಿ ಆ್ಯಪ್ನಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗೌರ್ಮೆಂಟ್ ಏಡೆಡ್ ಆ್ಯಂಡ್ ಅನ್ಏಡೆಡ್ ನಾನು ಡಿಫ್ರೆನ್ಸ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಸೊ ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸ್ ಆಗಿದ್ರೆ ಅವ್ರಿಗೆ ಜನರಲ್ ಮೆರಿಟ್ ಮತ್ತು ನಾನು ಏನು ಫಸ್ಟ್ ಕಾಲಮ್ ತೋರಿಸಿದೆ ಅವ್ರಿಗೆ 46,350 rupees ಆಗುತ್ತೆ. ಅದೇ ಕ್ಯಾಟಗರಿ 1 ಅವ್ರಿಗಾದ್ರೆ 22,200 ಆಗುತ್ತೆ. UAC ಬ್ಯಾಂಗ್ಳೂರಲ್ಲಿ ಇರುವಂಥ ಗೌರ್ಮೆಂಟ್ ಕಾಲೇಜು, ಇದಕ್ಕೆ ಫೀಸು 56,500 ಆಗುತ್ತೆ. SC/STಗಾದ್ರೆ 0 ಇರುತ್ತೆ. ಕ್ಯಾಟಗರಿ 1 ಅಪ್ ಟು 2.5 lakhಗೆ 22,900 rupees ಆಗುತ್ತೆ. ಇನ್ನು VTU ಕಾಲೇಜಸಲ್ಲಿ ಯಾರೆಲ್ಲ ಹೈಯರ್ ಫೀಸ್ ಹೋಗ್ತಿದ್ದೀರಾ ಅಂದರೆ VTU ಕಾಲೇಜಸಲ್ಲಿ ಲೋಯರ್ ಫೀಸ್ ಅಂದರೆ ಗೌರ್ಮೆಂಟ್ ಕಾಲೇಜಸ್ ಇದ್ರು ಲೋಯರ್ ಫೀಸ್ ಆಗುತ್ತೆ. VTU ಕಾಲೇಜ್ ಇದು ಹೈಯರ್ ಫೀಸ್ ಆಗಿದ್ರೆ 1,10,160 rupees ಆಗುತ್ತೆ. SC/STಗಾದ್ರೆ 0 ಆಗುತ್ತೆ. ಇನ್ನು ಕ್ಯಾಟಗರಿ 1 ಅಪ್ ಟು 2.5 lakhಗಾದ್ರೆ 86,010 rupees ಫೀಸ್ ಆಗುತ್ತೆ. ಇನ್ನು ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ minority and unaided courses in aided college. ಇಲ್ಲಿ ನೋಡ್ರಿ ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಸ್, ಇಲ್ಲಿ ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸಸ್ ಪ್ಲಸ್ ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ. ಸೊ ಇವುಗಳಿಗೆ ಫೀಸು 1,90,570 rupees ಆಗುತ್ತೆ. SC/STಗಾದ್ರೆ 0 rupees. ಕ್ಯಾಟಗರಿ 1 ಅವ್ರಿಗಾದ್ರೆ 95,420 rupees ಆಗುತ್ತೆ. ಟೈಪ್ 2 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸಸ್ ಅಂದರೆ ಇದು ಟೈಪ್ 1 ನಲ್ಲಿ, ಇದು ಟೈಪ್ 2ಗಾದ್ರೆ ಫೀಸು 1,29,570 rupees ಆಗುತ್ತೆ. SC/STಗಾದ್ರೆ 0 ಆಗುತ್ತೆ. ಕ್ಯಾಟಗರಿ 1 ಅಪ್ ಟು 2.5
2.5 ಲ್ಯಾಕ್ಗೆ 1,05,420 rupees ಆಗುತ್ತೆ. ಇನ್ನು ಡೀಮ್ಡ್ ಮತ್ತೆ ಪ್ರೈವೇಟ್ ಯೂನಿವರ್ಸಿಟೀಸ್ಗಳಿಗಾದ್ರೆ 1,19,570 rupees ಆಗುತ್ತೆ. SC/STಗೆ 0 ಆಗುತ್ತೆ. ಈ ಕ್ಯಾಟಗರಿ ಬಗ್ಗೆ 95,420 rupees ಆಗುತ್ತೆ. ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ದ ಫೀಸ್ ಅಬೌವ್ ಟೇಬಲ್. ಸೊ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಟೇಬಲ್ ಎಲ್ಲ ಸೇರಿಬಿಟ್ಟು ಅವ್ರು ಹೇಳೋದು ಯೂನಿವರ್ಸಿಟಿ ಫೀಸು ಈ ಅಬೌವ್ ಟೇಬಲ್ ಅಲ್ಲಿರೋ ಫೀಸ್ ಸೇರಿಬಿಟ್ಟು ಅಂತಾನೆ ಯೂನಿವರ್ಸಿಟಿ ಫೀಸು ಎಷ್ಟಿರುತ್ತೆ ಅಂದರೆ 11,570 rupees ಇರುತ್ತೆ. ಆರ್ಕಿಟೆಕ್ಚರ್ ಆದರೆ 13,070 rupees ಇರುತ್ತೆ. ಇಲ್ಲಿ ಕೆಲವು ನೋಟ್ ಹೇಳಿದ್ದಾರೆ. ಆರ್ಕಿಟೆಕ್ಚರ್ ಕೋರ್ಸಸ್ ಅಲ್ಲಿ ಎಕ್ಸ್ಟ್ರಾ 750 rupees ಪೇ ಮಾಡಬೇಕಾಗುತ್ತೆ. ಇನ್ನು ಅದರ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಕಾಲೇಜಸ್ ಮತ್ತು ಏಡೆಡ್ ಕಾಲೇಜಸ್ ಏಡೆಡ್ ಬ್ರಾಂಚಸ್ಗಳಿಗೆ ಆಲ್ಮೋಸ್ಟ್ 10,590 rupees ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾನೂ ಇರುತ್ತೆ. ಅದೇ ನಿಮಗೆ ಡೀಮ್ಡ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಅನ್ಎಡೆಡ್ ಕಾಲೇಜಸ್ ಅಲ್ಲಿ ಅದರ್ ಎಕ್ಸ್ಟ್ರಾ ಫೀಸಸ್ ಅಂತ ಹೇಳ್ಬಿಟ್ಟು ಅರೌಂಡ್ 20,000 ತಗೊಳ್ತಾರೆ. ಅಂದರೆ ಈ ಫೀ ಸ್ಟ್ರಕ್ಚರ್ ಪ್ಲಸ್ ದಿಸ್ ಫೀ ಸ್ಟ್ರಕ್ಚರ್ ಎರಡನ್ನ ಆ್ಯಡ್ ಮಾಡಿಕೊಂಡು ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಇದಾದ್ಮೇಲೆ ಎಕ್ಸಾಮ್ ಫೀಸ್ಗಳು ಸಪ್ರೇಟ್ ಆಗಿರುತ್ತೆ. ಜೊತೆಗೆ ಕೆಲವು ಕಾಲೇಜ್ಗಳಲ್ಲಿ ಕಾಲೇಜ್ ಫೀ ಸ್ಟ್ರಕ್ಚರ್, ಕಾಲೇಜ್ ಅವ್ರದ್ದು ಫೀ ಸ್ಟ್ರಕ್ಚರ್ ಇರುತ್ತೆ ಮತ್ತು ಕಾಲೇಜಿಗೆ ಅದನ್ನು ಪೇ ಮಾಡಬೇಕಾಗುತ್ತೆ. ಎಕ್ಸಾಮ್ ಫೀ ಸ್ಟ್ರಕ್ಚರ್ಸ್ ಬೇರೆ ಇರುತ್ತೆ, ಅವುಗಳು ಎಕ್ಸಾಮ್ಸ್ಗೆ ಇದ್ದಾಗ ಮಾಡಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ಗಳಿಗೆ ಹೋದಾಗ ಡಿಪಾರ್ಟ್ಮೆಂಟಿಗೆ ಬಹಳ ಕಡಿಮೆ ಇರುತ್ತೆ. ಡಿಪಾರ್ಟ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಅಮೌಂಟ್ ಇರ್ಬೋದು. ಅದಾದಮೇಲೆ ನಿಮಗೆ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ಎಲ್ಲ ಕಂಡಕ್ಟ್ ಮಾಡ್ತಾರೆ. ಆ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳಿಗೆ, ಕೋರ್ಸಸ್ಗಳಿಗೆ, ವರ್ಕ್ಶಾಪ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಅದು ಕೂಡ ಎಕ್ಸ್ಟ್ರಾ ಸಮ್ ಅಮೌಂಟು ಅಂತ ಹೇಳ್ಬಿಟ್ಟು ಅವೆಲ್ಲ ಇರುತ್ತೆ. ಇದು ಬಂದು ಏನು ಮೆನ್ಷನ್ ಮಾಡಿದ್ದಾರೆ ಈ ಫೀ ಸ್ಟ್ರಕ್ಚರ್ನ ನೀವು KEAಗೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಇದು ಸ್ಟೂಡೆಂಟಿಗೆ ಯಾವುದೋ ಒಂದು ಎಕ್ಸ್ ಕಾಲೇಜ್ ಅಂತೇಳಿ ಅನೌನ್ಸ್ಮೆಂಟ್ ಬರುತ್ತೆ. ಆ ಎಕ್ಸ್ ಕಾಲೇಜ್ ಅನೌನ್ಸ್ಮೆಂಟ್ ಬಂದಾಗ ಅವರು ಯಾವ ರೆಸಲ್ಯೂಷನ್ನಲ್ಲಿ ಸೀಟ್ ತಗೊಂಡಿದ್ದಾರೆ, ಅವರು ಅಂಡರ್ GM ಅಲ್ಲ 2A 2Bನ SC/STನ ಯಾವುದು ಅಂತ ಹೇಳ್ಬಿಟ್ಟು ಕ್ಯಾಟಗರಿ ಮೆನ್ಷನ್ ಆಗುತ್ತೆ. ಅದಕ್ಕೆ ಅಕಾರ್ಡಿಂಗ್ ಆಗಿ ನೀವು ತಗೊಂಡಿರೋ ಯಾವ ಸೆಲೆಕ್ಟೆಡ್ ಕಾಲೇಜ್ ಇರುತ್ತೆ ಆ ಕಾಲೇಜಿನ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಲ್ಲಿ ರಿಪ್ಲಿಕಾ ಬರುತ್ತೆ. ಆ ಫೀಸನ್ನ ನೀವು KEAಗೆ ಪೇ ಮಾಡಬೇಕಾಗಿರುತ್ತೆ. KEAಗೆ ಪೇ ಮಾಡುವಾಗ 3 ಚಲನ್ ಬರುತ್ತೆ. ಒಂದು ಬ್ಯಾಂಕ್ ಪರ್ಪಸ್ಸಿಗೆ ಬ್ಯಾಂಕಿಗೆ ಕೊಟ್ಟು ಬರಬೇಕು. ಇನ್ನೆರಡು ಬಂದ್ಬಿಟ್ಟು ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು, ಇನ್ನೊಂದು ಸ್ಟೂಡೆಂಟ್ ರೆಫರೆನ್ಸಸ್ಗೋಸ್ಕರ ಇರುತ್ತೆ. ಆ ಒರಿಜಿನಲ್ ಚಲನ್ ಏನಿರುತ್ತೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿ. ಸೊ ಅದಾದಮೇಲೆ ಕಾಲೇಜಸ್ಗಳಿಗೆ ಅಡ್ಮಿಷನ್ ಆಗುತ್ತೆ. ಇನ್ನು KEA ಕಟ್ಟಿರೋ ಫೀಸು ರಿಫಂಡ್ ಆಗುತ್ತಾ ಆಗಲ್ವಾ ಅನ್ನೋಂಥದ್ದು ನಾನು ಅಪ್ಕಮಿಂಗ್ ಒಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ. KEA ಫೀಸ್ ರಿಫಂಡ್ ಯಾವಾಗ ಆಗುತ್ತೆ, ಅದಕ್ಕೆ ಏನು ಪ್ರೊಸೀಜರ್ಸ್ ಇರುತ್ತೆ ಆ ವಿಡಿಯೋನ ನೀವು ನೋಡ್ಬೋದು. ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1. ಸೊ ಇವಾಗ ಫೀ ಸ್ಟ್ರಕ್ಚರ್ ನೋಡ್ಬಿಟ್ಟು ಆಪ್ಷನ್ ಎಂಟ್ರಿ ಇರುತ್ತೆ. ಆಪ್ಷನ್ ಎಂಟ್ರಿ ಒಳಗಡೆ ಯಾವಾಗಲೂ ಪ್ರಿಯಾರಿಟಿ ಕಾಲೇಜಸ್ಸು ನಿಮ್ಮ ರ್ಯಾಂಕಿಂಗಿಗೆ ಅಥವಾ ನಿಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜಿನ ನೀವು ಫಸ್ಟ್ ಪ್ರಿಯಾರಿಟಿ ಕೊಡಿ. ಆ ಫಸ್ಟ್ ಪ್ರಿಯಾರಿಟಿ ಆದಮೇಲೆ ನೆಕ್ಸ್ಟ್ ಕಾಲೇಜಸ್ ಅಂತ ಹೇಳ್ಬಿಟ್ಟು ಪ್ರಿಯಾರಿಟಿ ಕೊಡ್ತಾ ಹೋಗ್ಬೋದು. ಕೆಲವರು ಲೊಕೇಶನ್ನ ಪ್ರಿಯಾರಿಟಿ ಕೊಡ್ತಾರೆ. ನಿಮ್ಮದೇ ಊರಲ್ಲಿ ನಿಮ್ಮದೇ ಕಾಲೇಜ್ಗಳಲ್ಲಿ ಬೇಕು ಅಂದರೆ ಸೊ ಲೊಕೇಶನ್ ಬೇಸ್ ಇಟ್ಟು ಕಾಲೇಜ್ಗಳನ್ನ ನೀವು ಆರ್ಗನೈಸ್ ಮಾಡ್ತಾ ಹೋಗ್ರಿ. ಅದಾದ ನಂತರ ಬೇರೆ ಲೊಕೇಶನನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಕೆಲವರು ಬ್ರಾಂಚನ್ನ ಪ್ರಿಯಾರಿಟೈಸ್ ಮಾಡಿದರೆ ನೀವು ಫಸ್ಟ್ ಬ್ರಾಂಚನ್ನ ಕೊಡ್ತಾ ಹೋಗಿ. ಒಟ್ಟಾರೆ ನೀವು ಆ ಕಾಲೇಜಿಗೆ ಹೋಗ್ತೀನಿ ಅನ್ನೋದಾದರೆ ನೋಡ್ಬೋದು. ಈಗಾಗಲೇ ನಾವು ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿಲಿ ಕಾಲೇಜ್ಗಳನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಮಾಡಬೇಕು ಪ್ರೊಸೆಸ್ಸು ಅಂತ ಹೇಳ್ಬಿಟ್ಟು ನಿಮ್ಮ ವಿಡಿಯೋ ರಿಲೀಸ್ ಆಗಿದೆ, ಅದನ್ನು ನೀವು ನೋಡಿ. ಅದಾದ ನಂತರ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1, ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2, ಆಮೇಲೆ KEA ಫೀಸ್ ರಿಫಂಡ್ ಆಗುತ್ತಾ ಇಲ್ವಾ, ಏಡೆಡ್ ಅನ್ಎಡೆಡ್ಗೆ ಏನು ಡಿಫ್ರೆನ್ಸಸ್ ಇದೆ, VTUಗೂ ಆಟೋನಮಸ್ಗೂ ಏನು ಡಿಫ್ರೆನ್ಸಸ್ ಇದೆ. ನಮ್ಮ TJ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವೀಡಿಯೋಸ್ನ ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನು ನಮ್ಮ TJ ಅಕಾಡೆಮಿಯಲ್ಲಿ ನಮ್ದು ಈಗಾಗಲೇ ಬ್ಯಾಚಸ್ಗಳು ಶುರುವಾಗಿದೆ, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಕ್ರ್ಯಾಶಸ್ ಕೋರ್ಸ್ಗಳು. ಸೊ ನಿಮಗೆ ಆಫ್ಲೈನ್, ಲೈವ್, ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ. ಕೋಚಿಂಗಲ್ಲಿ ನಿಮಗೆ ಸೀರೀಸ್
OMR ಎಕ್ಸಾಮು ನಮ್ಮದೇ ಆದ ಮಟೀರಿಯಲ್ಲು. ಸೊ ಎಲ್ಲವನ್ನ ಪ್ರೊವೈಡ್ ಮಾಡ್ತೀವಿ. ಸ್ಟೇಟಿಗೆ ಫಸ್ಟ್ ರ್ಯಾಂಕನ್ನು ಕೂಡ TG ಅಕಾಡೆಮಿ ನಾವು ಪ್ರೊವೈಡ್ ಮಾಡಿದ್ದೀವಿ. ದ ಬೆಸ್ಟ್ ರ್ಯಾಂಕಿಂಗ್ಸ್ಗಳು ಸಾಕಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ದೇ ಗಾಟ್ ಅ ವೆರಿ ಬೆಸ್ಟ್ ಕಾಲೇಜಸ್ ಇನ್ ಓವರಾಲ್ ಕರ್ನಾಟಕ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸು ಕೋಚಿಂಗ್ ಜಾಯಿನ್ ಆಗೋದಿದ್ರೆ ನಮ್ಮ TG ಅಕಾಡೆಮಿ ನೀವು ಫಾಲೋ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ನ ತಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI Academy.